ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಭಾಷೆ ಬಗ್ಗೆ ಕನ್ನಡ ಪ್ರಬಂಧ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಕರ್ನಾಟಕದಲ್ಲಿ ಬಳಸಲಾಗುವ ಕನ್ನಡ ಭಾಷೆಯನ್ನು ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿದೆ. ಭಾರತೀಯ ಸಂವಿಧಾನವು ಗುರುತಿಸಿದೆ. ಕರ್ನಾಟಕದ ಬಹುತೇಕ ಜನರಿಗೆ ಕನ್ನಡವು ಮಾತೃಭಾಷೆಯಾಗಿದೆ. ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ ಹಾಗೂ ದಮನ್ ದೀವುಗಳಲ್ಲಿ ಕನ್ನಡವನ್ನು ಮಾತೃಭಾಷೆಯಾಗಿ ಬಳಸುವ ಗಣನೀಯ ಸಂಖ್ಯೆ ಜನರಿದ್ದಾರೆ. ಈ ನೆಲದ ಮೇಲೆ ಪ್ರಭಾವ ಬೀರಿದ ಪ್ರಾದೇಶಿಕ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಭಾಷೆ ವಿವಿಧ ರೂಪ ಹಾಗೂ ಶೈಲಿಯ ಉಪಭಾಷೆ ಅಥವಾ ಪ್ರಾಂತೀಯ ಭಾಷೆಗಳನ್ನು ಪಡೆದುಕೊಂಡಿವೆ. ನೈಋತ್ಯ ರಾಜ್ಯ ಕರ್ನಾಟಕ, ಬೆಂಗಳೂರು, ಮೈಸೂರು ಮತ್ತು ಹಂಪಿಯಂತಹ ಭಾರತೀಯ ಗುರುತಿನ ಹಲವಾರು ಪ್ರಮುಖ ದಾರಿಕೆರೆಗಳಲ್ಲಿ ನೆಲೆಯಾಗಿವೆ. ಇದು ಕನ್ನಡ ಭಾಷೆಯ ಜನ್ಮಸ್ಥಳವಾಗಿವೆ. ಈಗ ಕನ್ನಡ ಭಾಷೆಯ ಇತಿಹಾಸ ತಿಳಿಸುವಂದ್ರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೂ ಪ್ರಚಲಿಸಿದ ಭಾಷೆ ಕನ್ನಡ. ಕನ್ನಡ ಭಾಷೆಯ ಅಸ್ತಿತ್ವದ ಪುರಾವೆಗಳು ಭಾರತದಂತ ಕೆಲವೊಮ್ಮೆ ವಿದೇಶಗಳಲ್ಲಿ ಸಾಕಷ್ಟು ಹರಡಿಕೊಂಡಿವೆ. ಉದಾಹರಣೆಗೆ ಅಶೋಕ ಶಾಸನದಲ್ಲಿ ಇಸಿಲ್ ಎಂಬ ಪದವು ಕಂಡುಬಂದಿದೆ. ಅದು ಕನ್ನಡ ಭಾಷೆಯಿಂದ ಬಂದ ಪದ ಎಂದು ನಂತರ ದೃಢಪಡಿಸಲಾಯಿತು. ಈ ಕುತೂಹಲಕಾರಿ ಅಶೋಕನ ಶಾಸನದಲ್ಲಿ ಹಲವಾರು ಕನ್ನಡ ಪದಗಳು ಕಂಡುಬಂದಿವೆ. ಮುಂದೆ ಟ್ಯಾಲ್ಮಿಯ ಪುಸ್ತಕ ಕರ್ನಾಟಕದ ಸ್ಥಳ ಮತ್ತು ಅವರ ಭಾಷೆಯ ಬಗ್ಗೆ ಮಾತನಾಡುವ ಭೂಗೋಳದಿಂದ ಭಾಷೆಗೆ ಸಂಬಂಧಿಸಿದ ವಿವರಗಳನ್ನು ನಾವು ತಿಳಿದಿದ್ದೇವೆ. ಇದಲ್ಲದೆ ಕದಂಬರ ಪ್ರಸಿದ್ಧ ಹಲ್ಮಿಡಿ ದಾಖಲೆಯು 5ನೇ ಶತಮಾನದ ಅಡಿಯಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವದ ಪುರಾವೆಗಳು ಅತ್ಯಂತ ಹಳೆಯ ಜೀವಂತ ತುಣುಕುಗಳಲ್ಲಿ ಒಂದಾಗಿದೆ. ಇದರಿಂದ ನಾವು ಕನ್ನಡವು ಅಭಿವೃದ್ಧಿ ಹೊಂದಿದ ಭಾಷೆಯಾಗಿತ್ತು ಎಂಬ ಅಂಶವನ್ನು ಚೆನ್ನಾಗಿ ಸ್ಥಾಪಿಸಬಹುದು. ಚಿಕ್ಕ ವಯಸ್ಸಿನಿಂದಲೂ ಮಾತನಾಡುವ ಮತ್ತು ಬರೆಯುವ ಎರಡೂ ಮತ್ತೊಂದು ಆಶ್ಚರ್ಯಕರ ಬಹಿರಂಗಪಡಿಸುವಿಕೆಯು ಹಲವಾರು ತಮಿಳು ಶಾಸನಗಳಲ್ಲಿ ಕನ್ನಡ ಕಂಡು ಬಂದಿವೆ ಎಂದು ಸೂಚಿಸುತ್ತವೆ. 1ನೇ ಶತಮಾನದ ತಮಿಳು ಶಾಸನದಲ್ಲಿ ಕನ್ನಡ ಪದ ಅಯ್ಯಯ್ಯ ಕಂಡು ಬಂದಿದೆ. ಅಂತೆ 3ನೇ ಶತಮಾನದ ತಮಿಳು ಶಾಸನ ಉದ್ದಕ್ಕೂ ಒಪ್ಪ, ನಪ್ಪ, ಲಾನ ಪದಗಳನ್ನು ಪುನರಾವರ್ತಿಸಲಾಗಿದೆ. ಇದು ಗಮನಾರ್ಹವಾದದ್ದು, ಏಕೆಂದರೆ ಒಪ್ಪ ನಪ್ಪ ಕನ್ನಡದ ಅಪ್ಪ ಪದವನ್ನು ಒಳಗೊಂಡಿದೆ. ಹಲವಾರು ವಿದ್ವಾಂಸರು ಈ ಶಾಸನಗಳಲ್ಲಿ ಕಂಡುಬರುವ ವ್ಯಾಕರಣದ ವರ್ಗಗಳು ತಮಿಳಿಗಿಂತ ಹೆಚ್ಚಾಗಿ ಕನ್ನಡಕ್ಕೆ ಸೇರಿವೆ ಎಂದು ನಂಬುತ್ತಾರೆ. ಕ್ರಿಸ್ತಪೂರ್ವ 450ರ ಸುಮಾರ ಕನ್ನಡ ಆಡಳಿತ ಭಾಷೆಯಾಯಿತು. ಹಲ್ಮಿಡಿ ಶಾಸನವು ಒಂದು ಕರೆಯಲ್ಪಡುವ ಕನ್ನಡ ಭಾಷೆಯ ಪೂರ್ಣ ಉದ್ದದ ಶಿಲಾ ಶಾಸನದಿಂದ ನಮಗೆ ಇದು ತಿಳಿದಿದೆ. ಕನ್ನಡದಲ್ಲಿ ಸಮಾಜ ಮತ್ತು ಸಂಸ್ಕೃತಿಯ ಆರಂಭಿಕ ಸಂಸ್ಕೃತಿ ಮತ್ತು ಮಾದರಿಯ ಪತ್ತೆ ಹಚ್ಚುವಲ್ಲಿ ಈ ಶಾಸನವು ಅಮೂಲ್ಯವಾಗಿದೆ. ಕುತೂಹಲಕಾರಿಯಾಗಿ ಕನ್ನಡ ಶಾಸನಗಳು ಕರ್ನಾಟಕದಲ್ಲಿ ಮಾತ್ರ ಕಂಡು ಬರುವುದಿಲ್ಲ, ಆದರೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಕೆಲವೊಮ್ಮೆ ಉತ್ತರ ಪ್ರದೇಶದಲ್ಲಿಯೂ ವ್ಯಾಪಕವಾಗಿ ಕಂಡುಬರುತ್ತದೆ. ಹೌದು, ಮಧ್ಯಪ್ರದೇಶದ ಕೃಷ್ಣ ಮೂರರ ಆಳ್ವಿಕೆಯಲ್ಲಿ ಎಂದು ನಂಬಲಾದ ಜಬಲ್ಪುರ್, ಇಂದಿನ ಮಧ್ಯಪ್ರದೇಶದ ಬಳಿ ಕನ್ನಡ ಶಾಸನವು ಕಂಡು ಬಂದಿವೆ. ಇದು ಭಾರತದ ಅಂದಿನ ನಗರಗಳ ನಡುವಿನ ಅಂತರ ಸಂವಹನ ಮತ್ತು ಭಾಷೆಗಳ ವ್ಯಾಪ್ತಿಯ ಬಗ್ಗೆಯೂ ಹೇಳುತ್ತದೆ. ಕನ್ನಡದಲ್ಲಿ ವಿವಿಧ ಶಾಸನಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದೆಂದು ತಿಳಿಯಬಹುದು. ಮುಖ್ಯವಾಗಿ ಪೂರ್ವ ಹಳೆಯ ಕನ್ನಡ ಕ್ರಿಶಕ 450ರಿಂದ 800, ಹಳೆಯ ಕನ್ನಡ ಕ್ರಿಶಕ 800ರಿಂದ 1000 ಸಹಜವಾಗಿದೆ. ಪ್ರಸ್ತುತ ಮಾತನಾಡುವ ಭಾಷೆಯನ್ನು ಆಧುನಿಕ ಕನ್ನಡ ಎಂದು ಕರೆಯಲಾಗುತ್ತದೆ. ಕನ್ನಡ ಬಗ್ಗೆ ಮಾತನಾಡುವಾಗ ಆಗಾಗ್ಗೆ ಹೊರಹೊಮ್ಮುವ ಮತ್ತೊಂದು ಚರ್ಚೆ ವಿಷಯವೆಂದರೆ ಕನ್ನಡ ವ್ಯಾಕರಣ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತ ಪ್ರಭಾವ. ವಿದ್ವಾಂಸರ ಪ್ರಕಾರ ಪ್ರಾಕೃತವು ಕರ್ನಾಟಕದ ಸಮಾಜದಲ್ಲಿ ಮೊದಲಿನಿಂದಲೂ ಒಂದು ಸ್ಥಾನವನ್ನು ಹೊಂದಿದೆ. ಸ್ಥಳೀಯ ಭಾಷೆ ಪ್ರಾಕೃತದಲ್ಲಿ ತೊಡಗಿರುವ ಜನರು ಕನ್ನಡ ಮಾತನಾಡುವ ಜನಸಂಖ್ಯೆಯೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಮೂಲಗಳು ಸೂಚಿಸುತ್ತವೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸುವ ಮೊದಲು ಮತ್ತು ಅದರ ಹೆಚ್ಚಿನ ಭಾಗವನ್ನು ಪ್ರವೇಶಿಸಿದರು. ಕನ್ನಡ ಸಾಹಿತ್ಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಹಳೆಯ ಕನ್ನಡ, ಮಧ್ಯ ಕನ್ನಡ, ಆಧುನಿಕ ಕನ್ನಡ.
ಆರಂಭಿಕ ಕನ್ನಡ ಕೃತಿಯೇ ಅದರ ವ್ಯಾಕರಣ ಮತ್ತು ಸಾಹಿತ್ಯ ಶೈಲಿಗಳ ಬಗ್ಗೆ ಹೇಳುತ್ತದೆ ಮತ್ತು ಹೆಚ್ಚಿನ ಆರಂಭಿಕ ಕನ್ನಡ ಪಠ್ಯಗಳು 12ನೇ ಶತಮಾನದ ಅಭಿನವ ಪಂಪನ ರಾಮಾಯಣದಂತಹ ಧಾರ್ಮಿಕ ವಿಷಯಗಳ ಮೇಲಿನ ಕವಿತೆಗಳಾಗಿವೆ. ಕನ್ನಡ ಕಾದಂಬರಿಗಳ ಬಗ್ಗೆ ಹೇಳುವುದಾದರೆ ಕಾದಂಬರಿ ಎಂದು ಪರಿಗಣಿಸಬಹುದಾದ ಕನ್ನಡ ಸಾಹಿತ್ಯದ ಆರಂಭಿಕ ರೂಪಗಳಲ್ಲಿ ಒಂದು ನೇಮಿಚಂದ್ರನ ಲೀಲಾವತಿ ಕಥೆಯು ರಾಜ್ಕುಮಾರ್ ಮತ್ತು ರಾಜಕುಮಾರಿಯ ನಡುವಿನ ಪ್ರೇಮ ಕಥೆಯು ನಿರೂಪಿಸುತ್ತದೆ. ಇನ್ನೊಂದು ಪ್ರಸಿದ್ಧ ಕನ್ನಡ ಸಾಹಿತ್ಯವೆಂದರೆ ಪದಾಕ್ಷರ ದೇವರ ರಾಜಶೇಖರ್ ವಿಲಾಸ್ ಎಂದು 1757ರಲ್ಲಿ ಬರೆದ ಕಾಲ್ಪನಿಕ ಕಥೆಯಾಗಿದ್ದು ಇಲ್ಲಿ ಗದ್ಯ ಮತ್ತು ಕಾವ್ಯ ಎರಡಲ್ಲೂ ಒಳಗೊಂಡಿದೆ. 20ನೇ ಶತಮಾನದಿಂದ ಕನ್ನಡ ಸಾಹಿತ್ಯವು ಬರವಣಿಗೆ ಪಾಶ್ಚಿಮಾತ್ಯ ಪರಿಕಲ್ಪನೆಯಿಂದ ಪ್ರಭಾವಿತರಾಯಿತು ಮತ್ತು ಬರವಣಿಗೆಯಲ್ಲಿ ಶೈಲಿಗಳ ಮಿಶ್ರಣವನ್ನು ಕಂಡಿತು. ಕನ್ನಡ ಸಾಹಿತ್ಯದ ಪ್ರಾಚೀನತೆ ಕ್ರಿಶ್ಚಿಕ 8 ಮತ್ತು 9ನೇ ಶತಮಾನ ಮೊದಲು ಸಾಹಿತ್ಯಿಕ ಸಾಕ್ಷ್ಯಗಳು ಇಲ್ಲದಿರುವುದರಿಂದ ಕನ್ನಡ ಸಾಹಿತ್ಯದ ಪ್ರಾರಂಭವು ಅಸ್ಪಷ್ಟತೆಯಲ್ಲಿ ಮುಚ್ಚಿ ಹೋಗಿದೆ. ಏಕೆಂದರೆ ಕೆಲವು ಶಾಸನಗಳು ಪುರಾವೆ ಲಭ್ಯವಿದ್ದು ಇತಿಹಾಸದ ಪ್ರಾರಂಭಿಕ ಹಂತಗಳಲ್ಲಿ ಸೇರಿದ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಅವುಗಳಲ್ಲಿ ಬಹುಪಾಲು ವೀರರಿಗೆ ಗೌರವ ಸಲ್ಲಿಸುವ ಕಿರು ಸ್ಮಾರಕ ದಾಖಲೆಗಳಾಗಿವೆ. ಆಡಳಿತ ಭಾಷೆಗಾಗಿ ಕನ್ನಡ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕನ್ನಡದಲ್ಲಿ ಹೊರಡಿಸಿದ ಅನೇಕ ರಾಜಾಜ್ಞೆಗಳು ನೋಡಿದಾಗ ಪ್ರಾಕೃತ ಹಾಗೂ ಕನ್ನಡ ಭಾಷೆಗಳನ್ನು ಪ್ರಾರಂಭಿಕ ಮತ್ತು ನಂತರದ ಕಾಲಗಳಲ್ಲಿ ಕ್ರಮವಾಗಿ ಬಳಸಿದರು. ನಂತರದ ಬಂದ ಕರ್ನಾಟಕದ ಅರಸರು ಆಡಳಿತ ಉದ್ದೇಶಕ್ಕಾಗಿ ಕನ್ನಡವನ್ನು ಬಳಸಿದರು ಎಂದು ತಿಳಿದು ಬರುತ್ತದೆ. ಕದಂಬರ ಹಲ್ಮಿಡಿ ಶಾಸನವು ಹಾಗೂ ಚಾಲುಕ್ಯರ ಬಾದಾಮಿ ಗುವಾ ಶಾಸನಗಳು ರಾಜಾನುದಾನಗಳನ್ನು ಘೋಷಿಸುವ ಅತ್ಯಂತ ಪುರಾತನ ಕನ್ನಡ ದಾಖಲೆಗಳಾಗಿವೆ. ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯಲ್ಲಿ ಹಾಗೂ ಅನಂತರದ ಹೊಯ್ಸಳ ಮತ್ತು ಸೇವಣರ ಆಡಳಿತ ಅವಧಿಯಲ್ಲೂ ಆಡಳಿತ ಉದ್ದೇಶಗಳಾಗಿ ಕನ್ನಡ ಭಾಷೆಯನ್ನು ಬಳಸುವುದು ಹೆಚ್ಚಿತ್ತು. ಈ ರಾಜನ ಮನೆತನಗಳಿಂದ ಸೇರಿದ ಬಹುತೇಕ ಶಾಸನಗಳು ಕನ್ನಡದ ಹಲವಾರು ಆಡಳಿತಾತ್ಮಕ ಪದಗಳನ್ನು ಕನ್ನಡ ಹಾಗೂ ಸಂಸ್ಕೃತ ವಾಕ್ಯಗಳನ್ನು ಹೊಂದಿವೆ. ಕೆಲವು ಸಂಸ್ಕೃತ ಆದೇಶಗಳಲ್ಲಿ ಜನಸಾಮಾನ್ಯರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲೆಂದು ಕಾರ್ಯರೂಪಕ್ಕೆ ಭಾಗವನ್ನು ಕನ್ನಡದಲ್ಲಿ ಬರೆಯಲಾಗಿದೆ. ವಿಜಯನಗರದ ಅರಸರಿಗೆ ಸೇರಿದ ಅನೇಕ ದಾಖಲೆಗಳು ಕನ್ನಡದಲ್ಲಿವೆ. ವಿಜಯನಗರ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾದ ಕೆಳದಿಯ ನಾಯಕರು ಹಾಗೂ ಮೈಸೂರಿನ ಒಡೆಯರು ಕೂಡ ರಾಜ್ಯದ ಏಕೈಕ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿದರು. ಕರ್ನಾಟಕ ಸರ್ಕಾರವು ಕನ್ನಡವನ್ನು ಅಧಿಕೃತ ಆಡಳಿತ ಭಾಷೆಯನ್ನು ಮಾಡಿದ್ದು, ಭಾಷೆಯನ್ನು ಉತ್ತೇಜಿಸಲು ಹಾಗೂ ರಾಜ್ಯ ವ್ಯವಸ್ಥೆ ಎಲ್ಲ ಸ್ಥಳಗಳಲ್ಲೂ ಅದರ ಬಳಕೆಯನ್ನು ಅನುಷ್ಠಾನಕ್ಕೆ ತರಲು ಹಾಗೂ ಭಾಷೆಯನ್ನು ಬಳಸಲು ಹಲವಾರು ಯೋಜನೆ ಹಾಗೂ ಕ್ರಮಗಳನ್ನು ಅನುಷ್ಠಾನ ಮಾಡಿದೆ. ಹಾಗಾಗಿ ಕನ್ನಡ ಭಾಷೆ ಸರ್ಕಾರ ಹಾಗೂ ಜನಸಾಮಾನ್ಯರಿಂದಲೂ ಒತ್ತಾಸೆ ದೊರಕಿದೆ. Thank you for visiting this video. Thank you for sharing this video. Thank you for subscribe. Share for all group. Thank you for watching.